ಈ ವ್ಯಕ್ತಿ ಕಳ್ಳತನ ಮಾಡುವ ರೀತಿ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಒಂದು ಸಣ್ಣ ರಂಧ್ರವಿರುವ ಬಳಸಿದ ತಕ್ಷಣ ಲಕ್ಷಾಂತರ ರೂಪಾಯಿ ಬೆಲೆಯ ಈ ಕಾರು ಲಾಗಿದೆ. ಕಾರಿನೊಳಗೆ ಕುಳಿತ ತಕ್ಷಣ ಅವನಲ್ಲಿ ಏನಿದೆ ಎಂದು ಹುಡುಕಲು ಪ್ರಾರಂಭಿಸಿದ. ಆಗ ಅವನ ಗಮನ ಕಾರಿನಲ್ಲಿದ್ದ ಬೆಲೆಬಾಳುವ ಸ್ಕ್ರೀನ್ ಮೇಲೆ ಬಿತ್ತು. ಅದು ಅವನಿಗೆ ಯಾವುದೇ ಉಪಯೋಗವಿಲ್ಲ. ಅದನ್ನು ನೋಡಿ ಅವನು ನಗುತ್ತಾ ಕುಳಿತಿದ್ದ. ಆದರೆ ಅವನು ಹೋಗಲು ಸಿದ್ಧನಾದಾಗ ಕಾರಿನ ಬಾಗಿಲು ಇದ್ದಕ್ಕಿದ್ದಂತೆ ಲಾಗಾವನು. ಎಷ್ಟೇ ಶಕ್ತಿ ಹಾಕಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಳ್ಳ ಈಗ ಗಾಬರಿಯಾಗಿ ಬೇಗನೆ ಹಿಂದಿನ ಸೀಟಿಗೆ ಹೋದ. ಆದರೆ ಹಲವು ಗಂಟೆಗಳ ಪ್ರಯತ್ನದ ನಂತರವೂ ಅವನಿಗೆ ಯಾವುದೇ ಬಾಗಿಲನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಬೇರೆ ದಾರಿ ಕಾಣದೆ ಅವನು ಕಾರಿನ ಹ್ಯಾಂಡಲ್ ಹಿಡಿದುಕೊಂಡು ವಿಂಡ್ಶೀಲ್ಡ್ ಅನ್ನು ಒಡೆಯಲು ಪ್ರಯತ್ನಿಸಿದ. ಇಷ್ಟೆಲ್ಲ ಮಾಡಿದರೂ ಅವರ ಸಂಕಷ್ಟ ಹೆಚ್ಚಾಗುತ್ತಲೇ ಇತ್ತು. ಅನಿವಾರ್ಯವಾಗಿ ಅವನ ಫೋನ್ ತೆಗೆದು ಸ್ನೇಹಿತರ ಸಹಾಯ ಕೇಳಲು ಪ್ರಯತ್ನಿಸಿದೆ. ಆದರೆ ಇದರಿಂದ ಯಾವುದೇ ಉತ್ತರ ಬಾರದಿದ್ದಾಗ ಕಾರಿನಲ್ಲಿ ಸಿಗ್ಗಲಿಲ್ಲ ಎಂಬುದು ಅವನಿಗೆ ಅರಿವಾಯಿತು. ಎಲ್ಲ ವ್ಯರ್ಥ ಪ್ರಯತ್ನಗಳ ನಂತರ ಅವನು ಸ್ವಲ್ಪ ಶಾಂತವಾಗಿರಲು ನಿರ್ಧರಿಸಿದ. ಹೊರಗೆ ಒಬ್ಬ ವ್ಯಕ್ತಿ ಅವನ ಕಾರಿನ ಪಕ್ಕದಲ್ಲಿ ನಿಂತಿರುವುದನ್ನು ಅವನು ಗಮನಿಸಿದ. ಅವನು ಒಳಗಿನಿಂದ ಶಬ್ದ ಮಾಡಿ ಕರೆಯಲು ಪ್ರಯತ್ನಿಸಿದೆ. ಆದರೆ ಕಾರಿನ ಗಾಜಿಗೆ ಕಪ್ಪು ಫಿಲ್ಮ್ ಆಗಿದ್ದರಿಂದ ಹೊರಗಿನವರಿಗೆ ಒಳಗೆ ಏನಾಗುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ. ಆ ಇಬ್ಬರು ವ್ಯಕ್ತಿಗಳು ಅವನನ್ನು ಗಮನಿಸದೆ ಅಲ್ಲಿಂದ ಹೊರಟು ಹೋದರು. ಈಗ ರಾತ್ರಿಯಾಗಿದೆ. ಕಳ್ಳ ಹಸಿವು ಮತ್ತು ಬಾಯಾರಿಕೆಯಿಂದ ತತ್ತರಿಸಿದ್ದಾನೆ. ಆಗ ಸೀಟಿನ ಮೇಲಿದ್ದ ಪೇಪರ್ ಅವನ ಕಣ್ಣಿಗೆ ಬಿತ್ತು. ಅದರಲ್ಲಿ